ಈ ಹಿಂದಿವಾಲಗಳನ್ನ ಕರ್ನಾಟಕದಿಂದ ಬಹಿಷ್ಕಾರ ಹಾಕಬೇಕು. ಇಲ್ಲ ಏನು ಕರ್ನಾಟಕದ ತುಂಬ ಈ ಹಿಂದಿವಾಲಗಳು ಬಂದು ತುಂಬ್ಕೊಂಡಿದ್ದಾರೆ, ಇಂಥವ್ರಿಗೆ ಪೊಲೀಸ್ ಇಲಾಖೆ ಪೊಲೀಸ್ ವೆರಿಫಿಕೇಷನ್ನ ಕಡ್ಡಾಯಗೊಳಿಸಲೇಬೇಕು. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ನಾವು ಹಲವು ಬಾರಿ ಕೇಳ್ಕೊಂಡಿದ್ದೀವಿ, ಹಿಂದಿವಾಲಗಳಿಗೆ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ ಮಾಡಿ. ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ಕೊಂಡು ಆಟೋ ಓಡಿಸ್ಕೊಂಡು ಬೇರೆ ಬೇರೆ ನಮ್ಮ ಕನ್ನಡಿಗರು ಮಾಡುವಂತಹ ಎಲ್ಲ ಕೂಲಿ ಕೆಲಸದಲ್ಲೂ ಕೂಡ ಹಿಂದಿವಾಲಗಳಿದ್ದಾರೆ. ಆದರೆ ಅವರೆಲ್ಲ ಅವರ ಒರಿಸ್ಸಾ, ಬಿಹಾರ, ಅಸ್ಸಾಮು, ಪಂಜಾಬು ಈ ಕಡೆಯಿಂದೆಲ್ಲ ಬಂದಂಥವ್ರು, ಇವರು ಯಾವುದೇ ರೀತಿಯ ಪೊಲೀಸ್ ವೆರಿಫಿಕೇಷನ್ ಇಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ಕ್ರೈಮ್ಗಳನ್ನ ಮಾಡೋ ಅಂಥ ನಿಟ್ಟಿನಲ್ಲಿ ಅಲ್ಲದೇನೆ ರೇಪ್. ನಾನು ಹೇಳೋದಕ್ಕಿಂತ ಈ ವಿಡಿಯೋನ ನೋಡಿ. ಬಾಲಕಿ ಹತ್ಯೆಗೈದ ಆರೋಪಿಯ ಎನ್ಕೌಂಟರ್ ಏನಾಗಿತ್ತಲ್ವಾ, ಸೊ ಈಗ ಮೃತ ಆರೋಪಿ ರಿತೇಶ್ 35 ವರ್ಷ ಭಾವಚಿತ್ರವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಬಾಲಕಿ ಹತ್ಯೆಗೈದು ಎನ್ಕೌಂಟರ್ಗೆ ಬಲಿಯಾಗಿದ್ದಂತಹ ಹಂತಕನ ಭಾವಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಕಿಮ್ಸ್ ಶವಾಗಾರದಲ್ಲಿ ಅನಾಥವಾಗಿದೆ ಈ ಶವ. ಕುಟುಂಬಸ್ಥರ ಪತ್ತೆಗೆ ಫೋಟೋ ಸಹಿತ ಪ್ರಕಟಣೆಯನ್ನ ಮಾಡಿದ್ದಾರೆ. ನೋಡಿ, ಕಿಮ್ಸ್ ಆಸ್ಪತ್ರೆಯಲ್ಲಿ ಅನಾಥವಾಗಿ ಬಿದ್ದಿದೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ಅನಾಥವಾಗೇ ಇದನ್ನು ದಫನ್ ಮಾಡಾಕ್ಬಿಡಿ. ಇವಂದೇನಾದರೂ ಅಸ್ಥಿ ಸಿಕ್ಕಿದ್ರೆ ಖಂಡಿತ ಅದನ್ನು ದೊಡ್ಡ ಮೋರಿ, ಕೊಳಚೆ ಮೋರಿ ಒಳಗಡೆ ದಯವಿಟ್ಟು ಇವನ ಅಸ್ಥಿನ ಬಿಟ್ಬಿಡಿ. ಇವನ ದೇಹಕ್ಕೆ ಯಾವುದೇ ಕಾರಣಕ್ಕೂ ಶಾಸ್ತ್ರೋಕ್ತವಾಗಿ ಇವನ ದೇಹಕ್ಕೆ ಅಂತ್ಯ ಸಂಸ್ಕಾರ ಆಗಬಾರ್ದು. ಯಾಕೆ ಅಂದರೆ ಅಂಥ ಪಾಪಿ ನನ್ನ ಮಕ್ಕಳು ಇವರು. ನೋಡಿ, ಹುಬ್ಳಿಯಲ್ಲಿ ಏನು ಈಗೊಂದು 3-4 ದಿನದ ಹಿಂದೆ ಒಂದು 5 ವರ್ಷದ ಮಗು ಮೇಲೆ ಚಾಕ್ಲೇಟ್ ಕೊಡಿಸೋವಂಥ ನೆಪದಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡೋದ್ರ ಜೊತೆಗೆ ಏನು ಆ ಮಗುನೂ ಕೂಡ ಸಾಯಿಸ್ತಾನೆ. ನೋಡಿ, ಅವನ ಪರಿಸ್ಥಿತಿ ದಿಕ್ಕು ದಿವಾಳಿ ಇಲ್ಲದೆ ಇರೋವಂಥ ರೀತಿಯಲ್ಲಿ ಅವನ ಒಂದು ದೇಹ ಆಗಿದೆ. ಎಲ್ಲಿಂದ ಬರ್ತಿರೋ ಪಾಪಿಗಳ, ನಿಮ್ಮಂಥವ್ರು ಹೆಣಗಳನ್ನ ತೊಗೊಂಡೋಗೋದಕ್ಕೂ ಕೂಡ ನಿಮ್ಮ ಕುಟುಂಬಸ್ಥರುಗಳು ಬರ್ತಾಯಿಲ್ಲ. ನೋಡು, ಪೊಲೀಸ್ ಇಲಾಖೆ ನಿಮ್ಮ ಕುಟುಂಬಕ್ಕೆ ನೀವು ಮಾಡಿರೋ ಗನಂದಾರಿ ಕೆಲಸದಲ್ಲಿ, ನೀವು ಮಾಡಿರೋವಂಥ ಕಚಡ ಕೆಲಸದಲ್ಲಿ ನೀವುಗಳು ಗೊತ್ತಾಗಲಿ, ಕಂಡಿಡಿಲಿ, ಬಂದು ನಿಮ್ಮ ದರಿದ್ರ ದೇಹನ ನಿಮ್ಮ ರಾಜ್ಯಕ್ಕೆ ಎತ್ಕೊಂಡು ಹೋಗಲಿ ಅಂತ ಹೇಳಿ ನಿಮ್ಮ ಭಾವಚಿತ್ರನ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಪೊಲೀಸ್ ಇಲಾಖೆ ಅವನ ದೇಹನ ಅವರೇ ದಫನ್ ಮಾಡಾಕಿ, ಇಲ್ಲ BBMP ಅವ್ರಿಗೆ ಹೇಳಿ ಕಸದ ರಾಶಿಯಲ್ಲಿ ಸುಟ್ಟಾಕಿ ಆ ಅಸ್ಥಿನ ಬೇಕಾದ್ರೆ ಆ ಕಸದ ರಾಶಿಯಲ್ಲೇ ಹೋಗ್ಬಿಡ್ಬೇಕು. ಆ ರೀತಿ ಇಂಥ ಕಚಡಗಳಿಗೆ ಮಾಡಲೇಬೇಕು. ಅತಿ ಹೆಚ್ಚಾಗಿ ಏನು ಅಂದರೆ ಬೆಂಗಳೂರು ತುಂಬ ಈ ಹಿಂದಿವಾಲಗಳು ಜಾಸ್ತಿ ಆಗಿದ್ದಾರೆ. ಬೆಂಗಳೂರಿನಲ್ಲಂತೂ ಹೇಳೋಕ್ಕೆ ತೀರ್ದು ಎಲ್ಲರನ್ನೂ ಕಳಿಸಿದ್ದೋ, ತುಂಬ ಪ್ರಯತ್ನಪಟ್ಟು ಆಟೋಗಳನ್ನ ಎತ್ಕೊಂಡು ಅವ್ರ ರಾಜ್ಯಕ್ಕೆ ಓಡೋಗಬೇಕು ಆ ಥರ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಿಬಿಟ್ಟಿದ್ದೋ, ಎತ್ಕೊಂಡು ಹೋಗಿದ್ರು, ಮತ್ತೆ ಬರೋ ಅಂಥ ಕೆಲಸ ಮಾಡಿದ್ದಾರೆ. ಬರ್ತಾನೂ ಇದ್ದಾರೆ. ಪ್ರತಿದಿನ ದಂಡಿಯಾಗಿ ರೈಲಿನ ಬೋಗಿ ಒಳಗಡೆಯಿಂದ ಬರ್ತಾನೇ ಇದ್ದಾರೆ ಬೋಗಿ ಇಲ್ಲಿ. ದಯವಿಟ್ಟು ಪೊಲೀಸ್ ಇಲಾಖೆ ಯಾರೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದಿವಾಲಗಳು ಅಂತ ಏನು ಮೇಯ್ನಾಗಿ ಬಂದಿದ್ದಾರೆ, ಇಂಥವ್ರದ್ದು ಎಲ್ರದ್ದು ಕೂಡ ಪೊಲೀಸ್ ವೆರಿಫಿಕೇಷನ್ ಮಾಡಿಸಿ. ಅನ್ಯ ರಾಜ್ಯ ಅದು ಪರವಾಗಿಲ್ಲ, ತಮಿಳ್ನಾಡು, ಆಂಧ್ರ, ಕೇರಳ ಅಲ್ಲಿಂದ ಬಂದಿರೋದಾದರೂ ಪರವಾಗಿಲ್ಲ, ಪೊಲೀಸ್ ವೆರಿಫಿಕೇಷನ್ ಅನ್ನೋದನ್ನು ನೀವು ಮಾಡಿಸಿದ್ರೆ ನೋಡಿ, ಈ ರೀತಿಯಲ್ಲಿ ಗುರುತು ಪರಿಚಯ ಹಿಡಿಯುವಂಥ ರೀತಿಯಲ್ಲಿ ಮಾಡೋವಂಥ ನೆಸೆಸಿಟಿನೇ ಇರ್ತಾ ಇರಲಿಲ್ಲ. ಆಮೇಲೆ ಮೇಯ್ನು ನಮ್ಮ ಬೆಂಗಳೂರಿನಲ್ಲಿ ತುಂಬ ಜನ ಏನು ಬೇರೆ ರಾಜ್ಯದಿಂದ ಬಂದಿರೋರಿಗೆ ಅಡ್ವಾನ್ಸ್ ಜಾಸ್ತಿ ಕೊಡ್ತಾರೆ, ಬಾಡಿಗೆ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಅವನದು ಏನು ಎತ್ತ ಅಂತ ಕುಲ ಗೋತ್ರ ಏನೂ ಕೂಡ ತಿಳ್ಗಳ್ದೇನೆ ಅವ್ರುಗಳಿಗೆ ಜಾಸ್ತಿ ಹಣ ಕೊಡ್ತಾರೆ ಅಂತೇಳಿ ಬಾಡಿಗೆ ಮನೆಗಳನ್ನ ಕೊಡ್ತೀರ. ನೋಡಿದ್ರೆ ನಿಮ್ಮ ಹತ್ರ ಅವ್ರದ್ದೇನೂ ಕೂಡ ದಾಖಲೆಗಳೇ ಇರೋದಿಲ್ಲ. ವೈಯಾಲಿಕ ಒಲಲ್ಲಿ ಅವನು ಯಾರೋ ಫ್ರಿಜ್ಜಲ್ಲಿ ತುಂಡಾಗಿ ಕತ್ತರಿಸ್ಬಿಟ್ಟು ಇಕ್ಬಿಟ್ಟು ಹೋಗಿದ್ದ ದೇಹನ. ಅವನು ಹೋಗಿ ಅವ್ರ ರಾಜ್ಯದಲ್ಲಿ ನೇಣಾಕೊಂಡು ಸತ್ತೋಗಿದ್ದ. ನಾವು ಆ ವೈಟ್ ಫೀಲ್ಡ್ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಹಂದಿ ಗುಡಿಸ್ಲುಗಳ ಥರ ಹಾಕೊಂಡು ಕೂತಿದ್ದಾರೆ. ಅವನು ಯಾರೋ ಅಲ್ಲಿ ಜಾಗ ಕೊಟ್ಟಿರೋನು, ಅವನದೆಲ್ಲ ಎಕರೆಗಟ್ಟಲೆ ಜಾಗ ಐತೇನೋ, ಅಲ್ಲಿ ಯಾರನ್ನೋ ಒಬ್ಬನ ನೇಮಿಸ್ಬಿಟ್ಟು ಬಂದವ್ರನ್ನೆಲ್ಲ ಅಲ್ಲಿ ತುಂಬಾಗಿ ಬಿಟ್ಬಿಟ್ಟವನೆ. ಅಲ್ಲಿ ಸೇರ್ಕೊಂಡಿರುವಂಥವ್ರದ್ದು ಯಾರೂ ಕೂಡ ಡೇಟಾಗಳಿಲ್ಲ. ಹಣದ ಆಸೆಗೋಸ್ಕರ ನಮ್ಮವ್ರುಗಳು ಕೂಡ ಇಲ್ಲಿ ಇಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಎಲ್ರದ್ದು ಕೂಡ ಪೊಲೀಸ್ ವೆರಿಫಿಕೇಷನ್ ಅನ್ನೋದನ್ನು ದಯವಿಟ್ಟು ನೀವು ಮಾಡಿಸಿ. ನಮ್ಮ ಕನ್ನಡಿಗರದು ಸೇರಿಸಿ ಮಾಡಿಸಿ, ಏನು ಬೇಜಾರಿಲ್ಲ. ಯಾಕೆ ಅಂದರೆ ಇವರ ಹಾವಳಿಗಳು ಕಮ್ಮಿ ಆಗಬೇಕು. ಹೊರ ರಾಜ್ಯದಿಂದ ಇಲ್ಲಿ ಬಂದು ಸೇರಿಕೊಂಡು ಅಲ್ಲಿ ಗಡಿಪಾರ ಆಗಿರ್ತಾರೋ, ಅಲ್ಲೇನು ಕೇಸಸ್ಗಳು ಹಾಕಿಸ್ಕೊಂಡಿರ್ತಾರೋ, ಅಲ್ಲಿ ಯಾವ ಥರ ಅವ್ರ ಬದುಕುಗಳಿರ್ತಾವೋ, ಅಲ್ಲಿಂದ ಬಂದು ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲ ಬೆಂಗಳೂರಿನಲ್ಲಿ ಅನ್ನೋ ರೀತಿಯಲ್ಲಿ ಬಂದು ಹಿಂಡು ಬಂದು ಸೇರ್ಕೊತಾ ಇದ್ದಾರೆ. ಹಂಗಾಗಿ ಇಂಥ ಘಟನೆಗಳೆಲ್ಲ ನಡೀತಾ ಇದ್ದಾವೆ.
ಇದು ಇನ್ನೂ ಜಾಸ್ತಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಇಂಥ ಹಿಂದಿವಾಲಗಳು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ನೋಡಬೇಕು, ಆ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿರ್ತಾರೆ, ಇನ್ನೆಲ್ಲೋ ಒಂದೊಂದು ಕೆಲಸಗಳು ಮಾಡ್ಕೊಂಡಿರ್ತಾರೆ, ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಮಾತಾಡಲ್ಲ ಅಂತಾರೆ. ಇವತ್ತು ಆ ಮಟ್ಟಕ್ಕೆ ಹೋಗಿ ನಿಂತಿದೆ ಬೆಂಗಳೂರಿನಲ್ಲಿ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರದ್ದು ಕೂಡ ಪೊಲೀಸ್ ವೆರಿಫಿಕೇಷನ್ ಅನ್ನೋದು ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ಅವ್ರು ವಾಸ ಮಾಡ್ತಿರುವಂಥ ಸರಹದ್ದಿನ ಲಿಮಿಟಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಅವ್ರ ಡೇಟಾ ಇದ್ರೇ ಇದಕ್ಕೆ ಅಡಗಿಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬಂದವ್ನು ಏನು ಬೇಕಾದರೂ ಕ್ರೈಮ್ ಮಾಡಿಬಿಟ್ಟು ಅವ್ರ ರಾಜ್ಯಕ್ಕೆ ತಲೆ ಮರೆಸ್ಕೊಂಡು ಓಡೋಗ್ಬಿಡ್ತಾನೆ. ಇವನು ಓಡೋಗ್ಬಿಟ್ಟಿದ್ರೆ ಕಷ್ಟ ಆಗಿರೋದು ಹಿಡಿಯೋದಕ್ಕೆ. ಎಲ್ಲ ಪಾಪ ಅನ್ನಪೂರ್ಣ ಅಂತೇಳಿ ಆ ಮೇಡಮ್ ಅವರು PSI ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಸಾರ್ಥಕ ಆಗಬೇಕು ಅಂದರೆ ಇವನ ಹೆಣ ಅನಾಥವಾಗೇ ಇದು ಯಾವುದೇ ರೀತಿಯ ಶವ ಸಂಸ್ಕಾರಗಳನ್ನ ಮಾಡ್ದೇನೆ ಶಾಸ್ತ್ರೋಕ್ತವಾಗಿ ಇವನು ಬಿಕಾರಿ ಹಂಗೇನೆ ಇವನು ಹೆಣ ಅಸ್ಥಿ ಇವನು ಹೆಣ ನಮ್ಮ ರಾಜ್ಯದಲ್ಲಿ ಸುಡೋ ಅಂಥ ಕೆಲಸ ಆಗಬೇಕು. ಬೇರೆಯವ್ರು ಇದನ್ನು ನೋಡ್ಕೊಂಡು ಎಚ್ಚೆತ್ಕೊಳ್ಬೇಕು. ಧನ್ಯವಾದ.